ವಾಮನ ಸಿನಿಮಾ ನೋಡಿ ಮೆಚ್ಚಿಕೊಂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಎಸ್, ಧನ್ವೀರ್ ನಟನೆಯ ವಾಮನ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ. ಡಿ ಬಾಸ್ ಧನ್ವೀರ್ನ 4ನೇ ಸಿನಿಮಾಗೆ ತುಂಬಾ ಅಭಿವೃದ್ಧಿಯಾಗಿದ್ದಾರೆ. ಕನ್ನಡಿಗರ ಆಶೀರ್ವಾದ ಧನ್ವೀರ್ ಮೇಲೆ ಇರಲಿ, ಎಲ್ಲರೂ ಕೂಡ ಕನ್ನಡ ಸಿನಿಮಾವನ್ನ ನೋಡಿ ಅಂತ ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಾವು ಕನ್ನಡ ಚಿತ್ರ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಮಾಡೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ ನಟ ದರ್ಶನ್. ಜೈಲಿನಿಂದ ಬಂದ ಬಳಿಕ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದು ಕೂಡ ಧನ್ವೀರ್ ನಟನೆಯ ವಾಮನ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕನ್ನಡಿಗರ ಆಶೀರ್ವಾದ ಧನ್ವೀರ್ ಮೇಲೆ ಇರಲಿ, ಹಾಗೆ ನಾವು ಕನ್ನಡ ಚಿತ್ರವನ್ನ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮಾಡೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಹೇಳಿದ್ದಾರೆ. ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ, ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ. ನಾವು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದಾಗ ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು. ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ ಮೇಲೆ ಹೇಳ್ಬಾರ್ದು, ಅದು ಮುಗಿದ ಮೇಲೆ ಇನ್ನೊಂದು ಥರ ಇದೆ. ಆಮೇಲೆ ಹೌದಲ್ಲ, ಇದೇನೋ ಇದು ಮಾಡ್ಕೊಂಡವಲ್ಲ ನಾವು ಅಂತ. ಸೊ ಆ ಥರದ್ದೊಂದು ಸಿನಿಮಾ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ. ಆಮೇಲೆ ಮುದುರಾಕ್ಷನ್ ನಾನು ಯಾವಾಗಲೂ ಹೇಳಿದೆ, ನಾನು ಅವತ್ತು ಟ್ರೈಲರಿಂದ ಇದ್ರ ದಿನಾನೂ ಹೇಳಿದೆ, ತುಂಬ ಒಳ್ಳೆಯ ಸಾಂಗ್. ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ. ಬಟ್ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. 3 ಸಿನಿಮಾಗೆ 4ನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ. ವಾಮನ ತುಂಬ ಅದ್ಭುತವಾಗಿ ಬಂದೈತೆ. ಒಂದು ಹೊಸ ಥರ ಸ್ಕ್ರೀನ್ ಪ್ಲೇ ಅನ್ಬೋದು. ಫಸ್ಟ್ ಟೈಮ್ ನನ್ನ ಧನ್ವೀರ್ ಬ್ರೋನ ಹೊಸ ಥರದ ಸ್ಕ್ರೀನ್ ಪ್ಲೇ ನೋಡೋಕ್ಕೆ. ಅವ್ರದ್ದು ಇದು 3ನೇದಲ್ಲ 4ನೇದು 3 ಚಿತ್ರಗಳು ಬೇರೆ ಥರನೇ ಇದೆ. ಇದು ನಿಮಗೆ ಒಂದು ಮಾಸು, ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವ ಕೇರ್ಪೇಟ್ ಅವರು ಇದ್ದಾರೆ, ಅಲ್ಲಲ್ಲಿ ನಗಿಸ್ತಾರೆ. ಮತ್ತು ತಾಯಿ ಎಮೋಷನ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಂದೊಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ. ಒಂದು ಸಾಂಗೇ ಇದೆಯಲ್ಲ, ಮುದ್ದು ರಾಕ್ಷಸಿ ಅಂತ, ಒಂದು ಮುದ್ದಾದ ಲವ್ ಸ್ಟೋರಿನಿದೆ. ಒಂದು ಫ್ರೆಂಡ್ಶಿಪ್ ಅಂದರೆ ಈ ಸಿನಿಮಾಲಿ ಎಲ್ಲನೂ ಡೈರೆಕ್ಟ್ರು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಮಾಸ್ ಸಿನಿಮಾ ಅಂದರೆ ಒಂದು ಲವ್ ಕಮ್ಮಿ ಇರುತ್ತೆ, ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ, ಕಾಮಿಡಿ ಇರಲ್ಲ, ಇನ್ನೊಂದಿರಲ್ಲ ಅಂತ ಹುಡ್ಕಂಗೆ ಇಲ್ಲ. ವಾಮನಲ್ಲಿ ಪ್ಯಾಕೇಜ್ ಆಗಿದೆ. ಲವ್ ಇದೆ, ತಾಯಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಮೇಜರ್ಲಿ ಫ್ರೆಂಡ್ಶಿಪ್ಪು. ನನಗೆ ಒಂಥರ ರಾಜಹುಲಿ ನೆನಪಾಯಿತು. ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ ನಮ್ಮ ಧನ್ವೀರ್. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. 10ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವಾದಿಸಿ. ಬಜಾರ್ ಆಗ್ಬೋದು. ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ, ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ನೋಡಿದ್ದೀರಾ, ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ. ನಾವು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದಾಗ ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು. ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ ಮೇಲೆ ಹೇಳ್ಬಾರ್ದು, ಅದು ಮುಗಿದ ಮೇಲೆ ಇನ್ನೊಂದು ಥರ ಇದೆ. ಆಮೇಲೆ ಹೌದಲ್ಲ, ಇದೇನೋ ಇದು ಮಾಡ್ಕೊಂಡವಲ್ಲ ನಾವು ಅಂತ. ಸೊ ಆ ಥರದ್ದೊಂದು ಸಿನಿಮಾ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ. ಆಮೇಲೆ ಮುದುರಾಕ್ಷನ್ ನಾನು ಯಾವಾಗಲೂ ಹೇಳಿದೆ, ನಾನು ಅವತ್ತು ಟ್ರೈಲರಿಂದ ಇದ್ರ ದಿನಾನೂ ಹೇಳಿದೆ, ತುಂಬ ಒಳ್ಳೆಯ ಸಾಂಗ್. ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ. ಬಟ್ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. 3 ಸಿನಿಮಾಗೆ 4ನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ. ಬಜಾರ್ ಆಗ್ಬೋದು. ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.